ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. ಸೊ ಆಲ್ರೆಡಿ ಫಸ್ಟ್ ರೌಂಡ್ ಮುಗಿದಿದೆ. ಕೆಲವೊಬ್ಬರಿಗೆ ಕಾಲೇಜ್ ಸಿಕ್ಕಿದೆ, ಕೆಲವೊಬ್ಬರು ಕಾಲೇಜ್ ಅಲಾಟ್ ಆಗಿದೆ, ಕೆಲವೊಬ್ಬರಿಗೆ ಅದು ಸ್ಯಾಟಿಸ್ಫೈ ಆಗಿದೆ, ಕೆಲವೊಬ್ಬರಿಗೆ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದೀರಾ. ಬಟ್ ತುಂಬ ಜನಕ್ಕೆ ಮೆಜಾರಿಟಿಯಲ್ಲಿ ಒಂದು 30% ಸ್ಟೂಡೆಂಟ್ಸ್ಗೆ ಅವ್ರಿಗೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಸೊ ನೆಕ್ಸ್ಟು ಚಲನ್ ಡೌನ್ಲೋಡ್ ಮಾಡಿಕೊಂಡು ಫೀಸ್ ಕಟ್ಟಿ ಆದಮೇಲೆ ಅವ್ರಿಗೆ ಅಡ್ಮಿಷನ್ ಆರ್ಡರ್ ಕೂಡ ಬರ್ತಾ ಇಲ್ಲ. ಸೊ ಈ ಪ್ರಾಬ್ಲಮ್ ತುಂಬ ಜನಕ್ಕೆ ಆಗಿರೋದ್ರಿಂದ ತುಂಬ ಜನ ಸ್ಟೂಡೆಂಟ್ಸ್ ನನಗೂ ಹೇಳಿದರು, ನಾನು ಕೂಡ ಕಾಲ್ ಮಾಡಿದ್ವಿ. ಸೊ ತುಂಬ ಈ ರೀತಿಯಾದಂತಹ ಕ್ವೈರೀಸ್ ಇರೋದ್ರಿಂದ ಸೊ KEAದವರು ಮತ್ತೆ ಒಂದು ಎಕ್ಸ್ಟೆನ್ಷನ್ನ ಮಾಡಿದ್ದಾರೆ. ಅದರ ಪ್ರಕಾರ ಹೊಸ ನೋಟಿಫಿಕೇಶನ್ ಕೂಡ ಬಿಟ್ಟಿದ್ದಾರೆ. PGCET ಮೊದಲ ಸುತ್ತಿನ ಶುಲ್ಕ ಪಾವತಿ ಮತ್ತು ಪ್ರವೇಶ ಪತ್ರ ದಿನಾಂಕವನ್ನು ವಿಸ್ತರಿಸಲಾಗಿದೆ. ಅಂದರೆ ನೀವು ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದು, ಸೊ ಬ್ಯಾಂಕಿಗೆ ಫೀಸ್ ಕಟ್ಟೋದು, ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದು. ಸೊ ಇದ್ರ ಬಗ್ಗೆ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಅದು ಏನಪ್ಪ ಅಂತ ಅಂದರೆ ಇಲ್ಲಿ ನೋಡ್ಬೋದು 3ನೇ ತಾರೀಕು ಡೇಟೆಡ್ ಇದೆ. ಸೊ ಇದರಲ್ಲಿ ನಿಮ್ಮ ಫೀಸ್ನ ಪೇಮೆಂಟ್ ಮಾಡ್ಕೋಬೇಕು ನೀವು. ಅಂದರೆ ನೀವು ಚಲನ್ನ ಡೌನ್ಲೋಡ್ ಮಾಡ್ಕೋಬೇಕು. ಕೆಲವೊಬ್ಬರಿಗೆ ಪೋರ್ಟಲ್ ಓಪನ್ ಆಗ್ತಿಲ್ಲ, ಕೆಲವರಿಗೆ OTP ಬರ್ತಿಲ್ಲ, ಕೆಲವೊಬ್ಬರಿಗೆ OTP ಪಾಸ್ವರ್ಡ್ ಮರ್ತು ಹೋಗಿದೆ, ಅಥವಾ ಕೆಲವೊಂದು ಸ್ಟೂಡೆಂಟ್ಸ್ಗೆ ಚಲನ್ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ, ಬ್ಯಾಂಕಿಗೆ ಫೀಸ್ ಕಟ್ಟಿದ್ದಾರೆ, ಬಟ್ ಅವರ ಪೋರ್ಟಲಲ್ಲಿ ಅಡ್ಮಿಷನ್ ಆರ್ಡರ್ ಜನರೇಟ್ ಆಗ್ತಿಲ್ಲ. ಸೊ ಎಲ್ಲ ಸಮಸ್ಯೆ ಇರೋ ಕಾರಣ ಸೊ ಇವತ್ತು ಅಂದರೆ 3ನೇ ತಾರೀಕು ನಿಮ್ಮ ಫೀಸ್ ಪೇಮೆಂಟ್ ಮಾಡೋದು ಲಾಸ್ಟ್ ದಿನ ಆಗಿತ್ತು. ಬಟ್ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅದನ್ನು 5ನೇ ತಾರೀಕುವರೆಗೂ ಮಾಡಿದ್ದಾರೆ. ಸೊ ಮುಂಚೆ 5ನೇ ತಾರೀಕು ಒಳಗಡೆ ನೀವು ಕಾಲೇಜಿಗೆ ರಿಪೋರ್ಟ್ ಆಗಬೇಕಾಗಿತ್ತು, ಅಂದರೆ 3ನೇ ತಾರೀಕು ಒಳಗಡೆ ನೀವು ಫೀಸ್ನ ಪೇ ಮಾಡಬೇಕಾಗಿತ್ತು. ಇವಾಗ ಏನು ಮಾಡಿದ್ದಾರೆ, 5ನೇ ತಾರೀಕು ಒಳಗಡೆ ನೀವು ಚಲನ್ ಡೌನ್ಲೋಡ್ ಮಾಡಿಕೊಂಡು ಫೀಸ್ನ ಪೇಮೆಂಟ್ ಮಾಡಿಕೊಂಡು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈ ಒಂದು ಏನು ನೋಟಿಫಿಕೇಶನ್ ಒಳಗಡೆ ನಿಮ್ಮ ಕಾಲೇಜ್ಗೆ ರಿಪೋರ್ಟ್ ಆಗುವಂತಹ ಯಾವುದೇ ಯಾವ ಡೇ ಒಳಗಡೆ ನೀವು ರಿಪೋರ್ಟ್ ಆಗಬೇಕು ಅದನ್ನು ಏನೂ ಕೂಡ ಅವರು ಮೆನ್ಷನ್ ಮಾಡಿಲ್ಲ. ಬರೀ ಅವರು ಏನು ಮೆನ್ಷನ್ ಮಾಡಿದ್ದಾರೆ, ಇದರಲ್ಲಿ ಕೋರ್ಸುಗಳ ಪ್ರವೇಶಕ್ಕೆ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಪ್ರಕ್ರಿಯೆಗೆ ಚಲನ್ ಡೌನ್ಲೋಡ್ ಮಾಡಿಕೊಳ್ಳಲು ಮತ್ತು ಶುಲ್ಕ ಪಾವತಿಸಲು ದಿನಾಂಕ 5/2/2024 ಸಂಜೆ 4 ಗಂಟೆವರೆಗೆ ವಿಸ್ತರಿಸಲಾಗಿದೆ. ಅಂದರೆ ನೀವು ಚಲನ್ ಡೌನ್ಲೋಡ್ ಮಾಡಿಕೊಂಡು ಫೀಸ್ನ ಪೇ ಮಾಡೋಕ್ಕೆ ಸೊ ಕಡೆ ದಿನ 5ನೇ ತಾರೀಕು. ಇನ್ನಾದಮೇಲೆ ಇದು ಮತ್ತೆ ಎಕ್ಸ್ಟೆಂಡ್ ಆಗೋದಿಲ್ಲ. ಸೊ ಯಾರ್ಯಾರಿಗೆ ಸಮಸ್ಯೆ ಆಗ್ತಿದೆ ಬೇಗ ನೀವು ಚಲನ್ನ ಡೌನ್ಲೋಡ್ ಮಾಡ್ಕೊಡ್ರಿ, ಫೀಸ್ನ ಪೇ ಮಾಡಿರಿ. ಸೊ ಆದಷ್ಟು ನಾಳೆನೇ ಫೀಸ್ನ ಪೇ ಮಾಡಿಬಿಡ್ರಿ. ಅಂದರೆ ಅಟ್ಲೀಸ್ಟ್ ಇಟ್ ವಿಲ್ ಟೇಕ್ 4 to 5 hours, ಒಂದು 4 to 5 ತಾಸು ತೊಗೊಳುತ್ತೆ ಅಡ್ಮಿಷನ್ ಆರ್ಡರ್ ಬರೋಕ್ಕೆ. ಅದಕ್ಕೋಸ್ಕರ ಸ್ವಲ್ಪ ಅದನ್ನು ಬೇಗ ನಾಳೆ ಹೋಗ್ಬಿಟ್ಟು ಮಧ್ಯಾಹ್ನದೊಳಗಡೆ ಫೀಸ್ನ ನೀವು ಪೇಮೆಂಟ್ ಮಾಡ್ಕೊಂಡ್ಬಿಟ್ರೆ ಸೊ ನೀವು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈ ನೋಟಿಫಿಕೇಶನ್ ನಿಮ್ಮ ಕಾಲೇಜ್ ರಿಪೋರ್ಟಿಂಗ್ ಲಾಸ್ಟ್ ಡೇ ಯಾವಾಗ ಅಂತ ಕೊಟ್ಟಿಲ್ಲ. ಮೋಸ್ಟ್ ಪ್ರಾಬಲಿ ಅದು 5ನೇ ತಾರೀಕೆ ಆಗಿರುತ್ತೆ. ಇವಾಗ ಹೆಂಗೆ 5ನೇ ತಾರೀಕು ಒಳಗಡೆ ನೀವು ಕಾಲೇಜ್ಗೆ ರಿಪೋರ್ಟ್ ಮಾಡ್ಕೋಬೇಕಂತಿದೆ, ಅದೇ ರೀತಿ 5ನೇ ತಾರೀಕು ಒಳಗಡೆ ನೀವು ಕಾಲೇಜ್ ರಿಪೋರ್ಟ್ ಮಾಡ್ಕೋಬೇಕಂತ ಬರಬಹುದು. ಬಿಕಾಸ್ ಇದರಲ್ಲಿ ಏನೂ ಇಲ್ಲ. ಬಟ್ ನಿಮ್ಮ ಫೀಸ್ ಪೇ ಮಾಡುವಂತಹ ಡೇಟ್ ಎಕ್ಸ್ಟೆಂಡ್ ಆಗಿದೆ, 2 ದಿನ ಎಕ್ಸ್ಟೆಂಡ್ ಆಗಿದೆ. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಈ ಒಂದು ಫೀಸ್ನ ಪೇಮೆಂಟ್ ಮಾಡಿಕೊಂಡು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ಸೊ ಕಾಲೇಜ್ ಹೋಗಿ ರಿಪೋರ್ಟ್ ಆಗಿ. ರೈಟ್. ಸೊ ಇನ್ನೂ ತುಂಬ ಜನಕ್ಕೆ ಯಾರ್ಯಾರಿಗೆ ತುಂಬ ಜನ ಹೇಳ್ತಾರೆ ಸರ್ ಚಾಯ್ಸ್ ಎಂಟ್ರಿನ ಚೇಂಜ್ ಮಾಡ್ಬೋದಾ ಸರ್. ಸೊ ನಾನು ಹೇಳೋ ಪ್ರಕಾರ ಅಥವಾ KE ಹೇಳೋ ಪ್ರಕಾರ ಚಾಯ್ಸ್ ಎಂಟ್ರಿನ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಸೊ ಯಾರ್ಯಾರಿಗೆ ಅಂತ ಸಮಸ್ಯೆ ಇದೆ, ಚಾಯ್ಸ್ ಎಂಟ್ರಿ ಚೇಂಜ್ ಮಾಡಬೇಕು ಅಂತ ನೀವು KE ಆಫೀಸಿಗೆ ವಿಸಿಟ್ ಮಾಡ್ಬೋದು. ಬಟ್ ನನಗನ್ಸಿದ ಮಟ್ಟಿಗೆ ಅಲ್ಲಿ ಅಷ್ಟು ರೆಸ್ಪಾನ್ಸ್ ಸಿಗೋದಿಲ್ಲ. ಯಾಕಂದರೆ ತುಂಬ ಜನ ಸ್ಟೂಡೆಂಟ್ಸ್ ಇರ್ತಾರೆ, ಅಷ್ಟು ರೆಸ್ಪಾನ್ಸ್ ಕೊಡೋಕ್ಕೆ ಸಾಧ್ಯವೂ ಇಲ್ಲ. ಸೊ ಯಾರ್ಯಾರಿಗೆ ಆ ರೀತಿ ಸಮಸ್ಯೆ ಇದೆ ನೀವು ಹೋಗಿ ಅಲ್ಲಿ ಪರ್ಸನಲಿ ಮೀಟ್ ಆಗಬಹುದು ಚಾಯ್ಸ್ನ ಚೇಂಜ್ ಮಾಡಬೇಕು ಅಂದರೆ. ಬಟ್ ಅಕಾರ್ಡಿಂಗ್ ಟು ಮಿ ಇಟ್ ಈಸ್ ನಾಟ್ ಪಾಸಿಬಲ್ ಟು ಚೇಂಜ್ ದ ಚಾಯ್ಸಸ್ ನಾವು. ಸೊ ಅದೇ ಚಾಯ್ಸಸ್ ಆಧಾರದ ಮೇಲೆ ನೀವು ಹೋಗಬೇಕಾಗುತ್ತೆ. ಸೊ ಇದರಲ್ಲಿ ಕ್ಲಾರಿಫಿಕೇಶನ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಸೊ ಫೀಸ್ನ ಪೇ ಮಾಡುವಂತಹ ಕಡೆಯ ದಿನ ಇವತ್ತಾಗಿತ್ತು, ಅದನ್ನು 2 ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ 5ನೇ ತಾರೀಕು 4 ಗಂಟೆವರೆಗೂ ನೀವು ಫೀಸ್ನ ಬ್ಯಾಂಕಿಗೆ ಹೋಗಿ ಪೇ ಮಾಡಿಕೊಂಡು ಚಲನ್ ಡೌನ್ಲೋಡ್ ಮಾಡಿಕೊಂಡು ಫೀಸ್ನ ಪೇ ಮಾಡಿ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ರಿಪೋರ್ಟ್ ಆಗಬೇಕಾಗುತ್ತೆ. ಇದರಲ್ಲಿ ಕಾಲೇಜ್ ರಿಪೋರ್ಟ್ ಆಗುವಂತಹ ಕಡೆಯ ದಿನ ಯಾವುದು ಅಂತ ಮೆನ್ಷನ್ ಆಗಿಲ್ಲ. ಮೋಸ್ಟ್ ಪ್ರಾಬ್ಲಿ ಅದು 5ನೇ ತಾರೀಕು ಆಗಿರುತ್ತೆ. ಸೊ ಅಂತ ಇನ್ನೂ ಏನಾದರೂ ಕಾಲೇಜ್ ರಿಪೋರ್ಟ್ ಮಾಡುವಂತಹ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂತ ಮತ್ತೆ ನೋಟಿಫಿಕೇಶನ್ ಬಿಟ್ಟರೆ ಸೊ ಡೆಫಿನೆಟ್ಲಿ ಅದೊಂದು ವೀಡಿಯೋ ಮಾಡಿ ನನಗೆ ತಿಳಿಸ್ಕೊಡ್ತೀನಿ ನಾನು. ಸೊ ಐ ಥಿಂಕ್ ಈ ಒಂದು ನೋಟಿಫಿಕೇಶನ್ ನಿಮ್ಮ ಗಮನದಲ್ಲಿರಲಿ. ಸೊ ಎಕ್ಸ್ಟೆಂಡ್ ಆಗಿ ಇಲ್ಲ, ನಂದು ಮುಗದೇ ಹೋಯಿತು ಅಂತ ಅನ್ಕೋಬೇಡ್ರಿ. ಇವಾಗಲೂ ಕೂಡ ಇನ್ನೂ 2 ದಿನ ಟೈಮ್ ಇದೆ. ಸೊ ಚಲನ್ ಡೌನ್ಲೋಡ್ ಮಾಡ್ಕೊಡ್ರಿ, ಫೀಸ್ ಕಟ್ಟ್ರಿ, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಡ್ರಿ. ಅದಾದಮೇಲೆ ಕಾಲೇಜಿಗೆ ಹೋಗಿ ರಿಪೋರ್ಟ್ ಆಗಿ ಅಂತ ನಾನು ಹೇಳ್ತೀನಿ. ಸೊ ಇವತ್ತಿನ ಅಪ್ಡೇಟ್ ಇದು KEನಿಂದ. KE ವೆಬ್ಸೈಟಲ್ಲೇ ಬಿಟ್ಟಿದ್ದಾರೆ, ನೀವು ನೋಡ್ಬೋದು. ಸೊ ಈ ವೆಬ್ಸೈಟಲ್ಲಿ ಬಿಟ್ಟಿರೋದ್ರಿಂದ ನಾನು ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಸ್ಮಾಲ್ ಅಪ್ಡೇಟ್ ಏನಿದೆಪ್ಪ ಅಂದರೆ ಸೊ ಧ್ರುವಿಕಾ ಅಕಾಡೆಮಿಯಿಂದ PGCET 2024 PGCET ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗಿದೆ. ಸೊ ಅಡ್ಮಿಷನ್ಸ್ ಕೂಡ ಸ್ಟಾರ್ಟ್ ಆಗಿದ್ದಾವೆ. ಸೊ ಅಡ್ಮಿಷನ್ ಎವ್ರಿಥಿಂಗ್ ಸೊ ಇಟ್ ಈಸ್ ಮೆನ್ಷನ್ ಇನ್ ದ ಯೂಟ್ಯೂಬ್ ಚಾನಲ್. ಸೊ ನೋಡ್ಕೋಬೋದು. ಸೊ ಯಾರು ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಸೊ ಡೌನ್ಲೋಡ್ ಮಾಡ್ಕೊಡ್ರಿ. ನಿಮ್ಮ ಜೂನಿಯರ್ಸ್ಗೆಲ್ಲ ಹೇಳ್ರಿ PGCET ಬ್ಯಾಚ್ ಕೋರ್ಸು ಧ್ರುವಿಕಾ ಅಕಾಡೆಮಿದಲ್ಲಿ ಸ್ಟಾರ್ಟ್ ಆಗಿದೆ. ಸೊ ದೇ ಕ್ಯಾನ್ ಡೂ ದ ಅಡ್ಮಿಷನ್ಸ್ ಅಂತ ಹೇಳ್ಬೋದು. ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್.